ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ. ಜೈ. ಆರ್ಮಿಯವ್ರು ಜಾಸ್ತಿ ಮಾತಾಡಲ್ಲ, ಯಾಕೆಂದರೆ ಕೆಲಸ ಇಂಪಾರ್ಟೆಂಟು. ಸೊ ಆದರೆ ಎರಡು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲಾಗಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕವಾದಂತಹ ವಂದನೆಗಳು. ರಾಷ್ಟ್ರ ಮಟ್ಟದಲ್ಲಿ ನಾವು ರೋಲ್ ಮಾಡೆಲ್ ಅಂತ ಹೇಳಿ ಯಾವಾಗಲೂ ಅಬ್ದುಲ್ ಕಲಾಂ ಅವ್ರನ್ನ ಫಾಲೋ ಮಾಡ್ತೀವಿ, ಯಾಕೆಂದ್ರೆ ಅವ್ರ ಜೊತೆ ಕೆಲಸನೂ ಮಾಡೀವಿ. ಅದೇ ರೀತಿ ಕರ್ನಾಟಕದಲ್ಲಿ ಸಂತೋಷ್ ಹೆಗ್ಡೆ ಅವ್ರನ್ನ ನಾವು ರೋಲ್ ಮಾಡೆಲ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅವರು ಒಂದು ಮಾತು ಬಹಳ ಚೆನ್ನಾಗಿ ಹೇಳ್ತಾರೆ, ನೀವು ಎಷ್ಟು ಬೇಕಾದ್ರೂ ದುಡೀರಿ, ಆದರೆ ನ್ಯಾಯದಿಂದ ದುಡೀರಿ. ಇವತ್ತು ಸಂಗ್ರಾಮ್ ಸಿಂಗ್ ಅವರು ವಿಷಯನ ಇಷ್ಟು ವಯಸ್ಸಾದ್ರೂ ಅವರ ಒಂದು ಡಿಸಿಪ್ಲೀನು, ಅವರ ಒಂದು ನಡೆ ನುಡಿ ಹಾಗೂ ಮಾತು ಜೊತೆಗೆ ಅವರು ಮಾಡಿದಂತಹ ಕೆಲಸ ಅವ್ರನ್ನ ಬಿಂಬಿಸುತ್ತೆ. ಆದ್ರಿಂದ ಒಂದು ಮಾತು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ದೇಶವನ್ನು ಪ್ರೀತಿಸಿ, ಆವಾಗ ತಂದೆ ತಾಯಿಗಳನ್ನ ಖಂಡಿತ ಪ್ರೀತಿಸ್ತೀರ. ದೇಶ ಇದ್ರೆ ನಾವು, ನಮ್ಮಿಂದ ದೇಶ ಅಲ್ಲ. ಇನ್ನೊಂದು, ಹಣ ಬೇಕು, ಹಣ ಇಲ್ಲದೆ ಹೋದ್ರೆ ಬದುಕೋದಕ್ಕಾಗಲ್ಲ. ಹಾಗೆ ಅಂತ ಹೇಳಿ ನಾವು ವೈಯಕ್ತಿಕವಾಗಿ ಯಾವುದೇ ವೃತ್ತಿ ಮಾಡಲಿ ಅಂದರೆ ಒಂದು 10% ಸಮಾಜಕ್ಕೋಸ್ಕರ ನಾವು ಮಾಡಿ. ಈಗ ನನಗೆ ಬರ್ತಿರೋ ಪೆನ್ಷನ್ ಅಲ್ಲೇ ಒಂದು 30% 40% ನಾನು ಇವತ್ತು ಬಡ ಮಕ್ಕಳಿಗೆ, ಬೀದಿ ಮಕ್ಕಳಿಗೋಸ್ಕರ ಅಂತ ಹೇಳಿ 7 ವರ್ಷದಿಂದ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಾರಣ ಏನು ಅಂತ ಹೇಳಿದ್ರೆ, ಹೊತ್ಕೊಂಡು ಏನು ಹೋಗಲ್ಲ. ನಾನು ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ ಇಂಪ್ರೆಸ್ ಮಾಡೋ ನೆಸೆಸಿಟಿ ಇಲ್ಲ. ನನ್ನ ಕೈಯಿಂದ ಏನಾದರೂ ಒಂದು ಒಳ್ಳೆ ಸಹಾಯ ಆಗುತ್ತಾ? ಯಾಕೆಂದ್ರೆ ಅಬ್ದುಲ್ ಕಲಾಂ ಒಂದು ಮಾತು ಹೇಳಿದ್ರು, ಯು ಡೋಂಟ್ ಹ್ಯಾವ್ ಟು ಕನ್ವಿನ್ಸ್ ಎನಿಬಡಿ. ಯಾರು ಕನ್ವಿನ್ಸ್ ಆಗ್ತಾರೆ, ಯಾರು ಅದರಿಂದ ಪ್ರಯೋಜನ ಪಡ್ಕೊಂತಾರೆ ಅನ್ನೋ ಯೋಚನೆ ಮಾಡಬೇಡ, ನಿನ್ನ ಕರ್ತವ್ಯ ನೀನು ಮಾಡಿ. ಒಂದಲ್ಲ ಒಂದು ದಿನ 1000 ವಿದ್ಯಾರ್ಥಿಗಳಿಗೆ ನಾವು ಹೆಲ್ಪ್ ಮಾಡಿದಾಗ ಒಬ್ಬ ವಿದ್ಯಾರ್ಥಿ ಜ್ಞಾಪಕ ಇಟ್ಕೊಂಡು ಅವನು ಒಂದು ಒಳ್ಳೆ ಪ್ರಜೆ ಆಗ್ತಾನೆ ಅಂತ ಹೇಳಿದ್ರೆ ಅದಕ್ಕಿಂತ ನಮ್ಗೆ ಇನ್ನೇನು ಬೇಕು? ಅದಕ್ಕೆ ಎಲ್ಲರೂ ಒಂದು ಮಾತು ಹೇಳ್ತಾರೆ, ಸಾವಿನಲ್ಲಿ ನಾವು ಕಾಣಬೇಕದು. ಸೊ ಆದ್ರಿಂದ ಇವತ್ತು ಒಂದು ಕಡೆ ಪೊಲೀಸು, ಇನ್ನೊಂದು ಕಡೆ ಆರ್ಮಿ, ಇದರ ಮಧ್ಯದಲ್ಲಿ ಸಂತೋಷ್ ಹೆಗಡೆ ಅವರು ನ್ಯಾಯಾಧೀಶ. ಬಹಳ ಅದ್ಭುತವಾದಂತಹ ವೇದಿಕೆ. ಜೊತೆಗೆ ಹೇಳ್ತಾರೆ, ನಾವು ಗಡಿಯಲ್ಲಿ ಪ್ರತಿಯೊಂದು ದೇಶದಲ್ಲೂ 2 ಇರುತ್ತೆ, ಇಂಟೆಲಿಜೆನ್ಸ್ ಬ್ಯೂರೋ ಆ್ಯಂಡ್ ರಿಸರ್ಚ್ ಅನಲಿಸ್ಟ್ ವಿಂಗ್ ಅಂತ ನಮ್ಮಲ್ಲಿ ಕರಿತೀವಿ ನಾವು. ಅಮೇರಿಕಾದಲ್ಲಿ CIA ಆ್ಯಂಡ್ FBI ಅಂತ ಕರೀತಾರೆ. ದೇಶದ ಆಂತರಿಕವನ್ನ ಸುಭದ್ರವಾಗಿಡೋದು ಪೊಲೀಸರ ಕೈಯಲ್ಲಿರುತ್ತೆ, ದೇಶದ ಗಡಿಯನ್ನು ರಕ್ಷಣೆ ಮಾಡೋದು ಯೋಧರ ಕೈಯಲ್ಲಿರುತ್ತೆ. ಆದರೆ ಇಬ್ಬರಿಗೂ ಅಕಸ್ಮಾತ್ ಅನ್ನ ಕೊಡೋದು ರೈತರ ಕೈಯಲ್ಲಿರುತ್ತೆ. ಆದ್ರಿಂದ ನಾವು ಏನೇ ಮಾಡೋದನ್ನು ಅವನ ನಿಷ್ಠೆ, ಧರ್ಮ ಮಾಡಿದ್ರೆ ಖಂಡಿತ ಏನಪ್ಪ ಅಂದ್ರೆ ಅದು ನಮ್ಮನ್ನು ಕಾಪಾಡುತ್ತೆ. ಅದಕ್ಕಿಂತ ಇನ್ನೇನಿಲ್ಲ. ಇವತ್ತು ಕರೆದೀರ, ಎಲ್ಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರ. ಒಂದೇ ಒಂದು ಮಾತು ಹೇಳ್ತೀನಿ, ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಇಸ್ರೇಲ್ ಎಕ್ಸಾಂಪಲ್ ಕೊಡಿ. ಒಂದು ಸಣ್ಣ, ಬೆಂಗಳೂರಿಗಿಂತನೂ ಸಣ್ಣದು ಅಂತ ಒಂದು ದೇಶ, 22 ಕಂಟ್ರಿ ಮಧ್ಯದಲ್ಲಿ ಸರ್ವೈವ್ ಆಗ್ತಾ ಇದೆ 40 ವರ್ಷದಿಂದ. ಅಂದರೆ ಅದಕ್ಕೆ ಬೇಕಾಗಿರೋದು ದೇಶ ಪ್ರೇಮ. ಇವತ್ತು ನನ್ನ ಬಯೋಗ್ರಫಿನ ನಾನು ಯಾತಕ್ಕೆ
ಸಂತೋಷ್ ಹೆಗಡೆಯವರ ಕೈಯಿಂದ ಅಮೃತ ಹಸ್ತದಿಂದ ರಿಲೀಸ್ ಮಾಡಿ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳಿಗೆ ಹಂಚ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಬಾಲ್ವಿನ್ಸ್ ಅಲ್ಲಿ ಸೆಂಟ್ ಜೋಸೆಫ್ ಅಲ್ಲಿ ಓದಿದ್ರೆ, ನಮ್ಮ ತಂದೆ ಒಂದು ಒಳ್ಳೆ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರೆ ನಾನು ಒಳ್ಳೆ ಎಜುಕೇಶನ್ ಪಡಿತಾ ಇದ್ದೆ. ಅದು ಸುಳ್ಳು. ಇಲ್ಲಿರುವಂಥ ಎಲ್ಲ ಮಹನೀಯರು ಗೌರ್ಮೆಂಟ್ ಸ್ಕೂಲಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿದವರು. ಆದ್ದರಿಂದ ನೀವು ಯಾರಾದರೂ ಅಷ್ಟೇ, ನನಗೆ ಪ್ರಿಂಟಿಂಗ್ ಕಾಸ್ಟ್ ಮಕ್ಕಳಿಗೆ ಇದನ್ನು ಕೊಡಿ, ಮಕ್ಕಳಲ್ಲಿ ಅಕಸ್ಮಾತ್ ಆ ಭಾವನೆ ಬರಲಿ, ನಮ್ಮ ತಂದೆ ತಾಯಿಗಳು ಶ್ರೇಷ್ಠ, ನನಗೆ ಕೊಟ್ಟಿರೋದೇನಪ್ಪ ಅಂತ ಹೇಳಿದ್ರೆ ಈ ವಿದ್ಯೆ, ನಾನು ಖಂಡಿತ ಆಪ್ಟಿಮೈಸ್ ಮಾಡ್ತೀನಿ ಅನ್ನೋ ಒಂದು ಅವನಲ್ಲಿ ಮಹತ್ತರವಾದಂತಹ ಹಂಬಲ ಇದ್ರೆ ಅವನು ಏನು ಬೇಕಾದ್ರೂ ಮಾಡ್ತಾನೆ, ಒಂದು ಒಳ್ಳೆ ಪ್ರಜೆ ಆಗ್ತಾನೆ. ಅದು ಬಹಳ ಮುಖ್ಯ. ಬಹಳ ಸಂತೋಷ ನನಗೆ ಕರೆದಿರ. ನಿಜವಾಗಲೂ ವೇದಿಕೆ ಮೇಲಂತ ಕೂರ್ತಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿರುವ ಎಲ್ಲ ಮಹನೀಯರಿಗೂ ನನ್ನ ಹೃದಯಪೂರ್ವಕವಂತಹ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ನೀವು ಬೆಳಕರಿಯ ತನಕ ಮಾತಾಡಿದ್ರೆ ನಾ ಬೆಳಕರಿಯ ತನಕ ಕೇಳ್ತಾ ಇದ್ದೆ ಗುರುಗಳ. ನಿಜವಾಗ್ಲು ಎಷ್ಟು ವಿಚಾರಗಳಿದೆ ನೋಡಿ, ಮಾತಾಡಿದ್ ಬರೀ 2-3 ನಿಮಿಷ. ಇನ್ಯಾರು ರಿಲೇಟೆಡ್